ಸ್ಯಾಂಡಲ್ವುಡ್ನ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಕಿರಿಕ್ ಕ್ವೀನ್ ಆಗಿ ಬದಲಾಗ್ತಾ ಇದ್ದಾರೆ. ಸಂಜುವೆಟ್ಸ್ ಗೀತಾ ಪಾರ್ಟ್ 1 ಆಯಿತು. ಈಗ ಉಪ್ಪಿ ರುಪಿಯ ಆರೋಪ ಕೇಳಿ ಬರ್ತಾ ಇದೆ. ಕಿರಿಕ್ ಕ್ವೀನ್ ಆಗ್ತಿದಾರ ಡಿಂಪಲ್ ಕ್ವೀನ್. ಸಂಜುವೆಟ್ಸ್ ಗೀತಾ ಆಯಿತು, ಈಗ ಉಪ್ಪಿ ರುಪಿ. ಅಡ್ವಾನ್ಸ್ ಪಡ್ಕೊಂಡು ಕೈಕೊಟ್ರ ಬುಲ್ಬುಲ್ ಬೆಡಗಿ. ಏನಿದು ಉಪ್ಪಿ ರುಪಿ ರಚಿತಾರಾಮ್ ರಾಧಾ ಅಂತ? 13 ಲಕ್ಷ ಬ್ಯಾಂಕಾಕ್ ಶೂಟಿಂಗ್. ಏನಿದು ಕಹಾನಿ? ರಚಿತಾರಾಮ್ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಆರೋಪ ಕೇಳಿ ಬರ್ತಾ ಇದೆ. ಈ ಹಿಂದೆ ಸಂಜುವೆಟ್ಸ್ ಗೀತಾ ಪಾರ್ಟ್ 1 ಸಿನಿಮಾದಲ್ಲಿ ಪ್ರಮೋಷನ್ಗೆ ಹೋಗ್ತಾ ಇರಲಿಲ್ಲ ಅನ್ನುವಂಥ ಕಾರಣಕ್ಕೆ ಕೆಲವೊಂದಷ್ಟು ಆರೋಪಗಳನ್ನು ಎದುರಿಸಿದ್ರು. ಈಗ ಉಪ್ಪಿ ರುಪಿ ಸಿನಿಮಾದಲ್ಲೂ ಕೂಡ ಆರೋಪ ಕೇಳಿ ಬರ್ತಾ ಇದೆ. 13 ಲಕ್ಷ ರೂಪಾಯಿ ಇಸ್ಕೊಂಡು ಮತ್ತೆ ಅವರು ಕಿರಿಕ್ ಮಾಡ್ಕೊಂಡಿದ್ದಾರೆ. ಏನಿದು ಕಿರಿಕ್? ಏನು ವಿಚಾರ? ಯಾವ ರಾಧಾಂತವನ್ನ ಮಾಡ್ಕೊಂಡಿದ್ದಾರೆ? ಈ ಹಿಂದೆ ಕೂಡ ನಾಗಶೇಖರ್ ಡೈರೆಕ್ಟರ್ ಆರೋಪಿಸಿರೋದು ಏನಂತ ಹೇಳಿದ್ರೆ, ನಾನು ತಮನ್ನಾ ಜೊತೆ ಸಿನಿಮಾ ಮಾಡಿದ್ದೆ, ರಮ್ಯಾ ಅವ್ರ ಜೊತೆ ಸಿನಿಮಾ ಮಾಡಿದ್ದೆ, ಯಾರು ಕೂಡ ಈ ರೀತಿಯಾದಂತಹ ಕಿರಿಕನ್ನ ಕೊಟ್ಟಿರಲಿಲ್ಲ. ಪ್ರಮೋಷನ್ಗೆ ಬರ್ತಾ ಇದ್ರು, ಇನ್ವಾಲ್ವ್ ಆಗ್ತಾ ಇದ್ರು. ಆದರೆ ರಚಿತಾರಾಮ್ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಇದಕ್ಕೆ ಸಂಬಂಧಪಟ್ಟಂತೆ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಯಾವುದಕ್ಕೂ ಕೂಡ ಜಗ್ಲಿಲ್ಲ ಬಗ್ಲಿಲ್ಲ ರಚಿತಾರಾಮ್. ಅದಾದ ಮೇಲೆ ಸ್ಟಾಪ್ ಆಯ್ತಾ ಅಥವಾ ಅಂತ್ಯ ಹಾಡಿದ್ರ? ಖಂಡಿತ ಇಲ್ಲ. ಮತ್ತೊಂದು ಆರೋಪ ಕೇಳಿ ಬರ್ತಾ ಇರೋದು ಉಪ್ಪಿ ರುಪಿ ಅನ್ನುವಂಥ ಸಿನಿಮಾಕ್ಕೆ ಮತ್ತೊಮ್ಮೆ ರಾಧಾ ಅಂತ ಕೇಳಿ ಬರ್ತಾ ಇದೆ. ಹಾಗಾದರೆ ಪದೇ ಪದೇ ಈ ರೀತಿಯ ಆರೋಪದ ಸಾಲಿನಲ್ಲಿ ಸಿಲುಕ್ತಾ ಇರೋದ್ರಿಂದ ಕಿರಿಕ್ ಕ್ವೀನ್ ಆಗಿ ಬದಲಾಗ್ತಾ ಇದ್ದಾರೆ ಡಿಂಪಲ್ ಕ್ವೀನ್. ಸಿನಿಮಾ ಅಂತ ಹೇಳಿದ್ರೆ ಕೇವಲ ಹೀರೋ ಹೀರೋಯಿನ್ ಅಥವಾ ಕೆಲವೊಂದಷ್ಟು ನಟರು ಮಾತ್ರ ಪರದೆ ಮೇಲೆ ಕಾಣಿಸ್ಕೊಳ್ತಾರೆ ಅಂತ ಹೇಳಿದ್ರೆ, ತಂತ್ರಜ್ಞರ ಕೆಲಸ ಆಗಿರಬಹುದು ಅಥವಾ ಅದಕ್ಕೆ ಇನ್ವೆಸ್ಟ್ ಮಾಡಿರುವವರಂತಹ ಬಂಡವಾಳ ಹೂಡಿರುವಂಥವ್ರು ಎಲ್ಲರಿಗೂ ಕೂಡ ಸಮಸ್ಯೆ ಆಗಿಬಿಡುತ್ತೆ. ಹಾಗಾಗಿ ಅದೆಲ್ಲವನ್ನ ನೆನಪಿನಲ್ಲಿಟ್ಕೊಂಡು ಕಲಾವಿದರು ನಾವು ಬೆಳೆದು ಬಿಟ್ಟಿದ್ದೀವಿ, ಇವತ್ತು ಹೆಸರು ಮಾಡಿದ್ದೀವಿ ಅನ್ನುವಂಥ ಕಾರಣಕ್ಕೆ ಎಲ್ಲವನ್ನ ಮರಿಬಾರ್ದು. ಈಗ ಮತ್ತೊಮ್ಮೆ ಆರೋಪ ಕೇಳಿ ಬರ್ತಾ ಇರೋದು ಏನು ಅಂತ ಹೇಳಿದ್ರೆ, ಉಪ್ಪಿ ರುಪಿ ಸಿನಿಮಾಗೆ 13 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾರೆ. ಬ್ಯಾಂಕಾಕ್ ಶೂಟಿಂಗ್ ನಡೆಸಬೇಕಾಗಿತ್ತು, ಆದರೆ ವಾಪಸ್ ಅವರು ಸಿನಿಮಾ ಕಡೆ ಮುಖಾನೇ ಮಾಡಲಿಲ್ಲ.